ಬಸವನವರೇ, ಇಟಗಿ ಗ್ರಾಮಕ್ಕೆ ಬಂದರೆ ಇಟಗಿ ದೇವಸ್ಥಾನದ ಬಗ್ಗೆ, ಇಟಗಿ ಗ್ರಾಮದ ಬಗ್ಗೆ ನಿಮ್ಗೇನು ಅನಿಸಿಕೆ? ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ. ನಾನು ಇವತ್ತು ಇಟಗಿ ಬಂಗಾರಪೇಟೆಗೆ ಈ ಧಾರವಾಡ ದಾರಿ ಹುಬ್ಬಳ್ಳಿ ಹುಡಿ ಅನ್ನಿಗೆರೆಗೆ ಎಣ್ಣಿ ಸ್ನಾನ ಗದಗ ಗದ್ದಿಗೆ ಲಕ್ಕುಂಡೆ ಲೆಕ್ಕ ಇಟಗಿ ಬಂಗಾರಪೇಟೆಗೆ ಪುಲಿ ಹುಲಿ ಸಿಗ್ಲಿ ಮುಂದೆ ಬಶ್ಯಾಯಿಂದ ಅಂತಂದು ಇವತ್ತು ಹಾದ್ರಗಿತ್ತಿ ಹಾವೇರಿ ರಂಡಿಮುಂಡಿ ರಾಣೆಬೆನ್ನೂರು ಬೆಂಡ್ಲಚ್ಚೋ ಬ್ಯಾಡ ಹಿರೇತನ ಹಿರೇಕಿರೋ ಹನಗಲ್ಲ ರಾಯಬಾರ್ದು ಸಿಕ್ಕಾವ್ದ ಸಿಕ್ಕಾಗ್ಬಾರ್ದು ಸವನೂರು ಎಂದಿಗೂ ಸಾಯಬಾರ್ದು. ಈ 17 ತಾಲೂಕಿನಲ್ಲಿನ ಇದು ಒಂದು ಇಟಗಿ ಬಂಗಾರಪೇಟೆಗಿದ್ದಂಗೆ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಶರಣಿ ಇಟಗಿ ಭೀಮಾಂಬಿಕೆಯ ಇತಿಹಾಸನ ನಾವು ಎಷ್ಟು ವೈಭವದಿಂದ ನೋಡ್ತೇವೆ, ಅಷ್ಟೇ ದಕ್ಷಿಣ ಕರ್ನಾಟಕದಾಗ ಶಿವಶರಣಿ ಅಕ್ಕ ಮಾದೇವಿಯ ಒಂದು ಇತಿಹಾಸನೂ ಅಷ್ಟೇ ಮಟ್ಟಿಗೆ ಸಮಾನತೆಯಲ್ಲಿ ಬಾಳಬೇಕು. ಯಾಕಂದರೆ ಇವತ್ತು ದಕ್ಷಿಣ ಕರ್ನಾಟಕ ಶಿಕಾರಿಪುರ ತಾಲೂಕು ಉಡುತಡಿಯಲ್ಲಿ ಶರಣಿ ಅಕ್ಕ ಮಾದೇವಿಗೆ ಕೋಟಿಗಂಟ್ಲಿನ ದುಡ್ಡನ್ನ ಅನುದಾನ ಕೊಟ್ಟಂಥ ಇತಿಹಾಸನ ನಾನು ನೋಡಿದ್ದೀನಿ. ಆ ಶರಣಿ ಅಕ್ಕ ಮಾದೇವಿ ಇತಿಹಾಸದ ಸರ್ವೇನೂ ಮಾಡಿದ್ದೀನಿ. ಇವತ್ತು ಉತ್ತರ ಕರ್ನಾಟಕದಾಗ ಇಟಗಿ ಭೀಮಾಂಬಿಕೆ ಆ ತಾಯಿಯ ಒಂದು ಪವಾಡನ ನೀವು ಎಲ್ಲ ತಿಳ್ಕೋಬೇಕು. ಆ ಒಂದು ಪವಾಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಭಕ್ತ ಮಗಳಿಗೆ ಕಾಲು 12 ವರ್ಷದ ಮಗಳಿಗೆ ಕಾಲು ಇರೋದಿಲ್ಲ, ಅಂಥ ಮಗಳನ್ನ ಕಾಲು ಬರಂಗೆ ಮಾಡುವ ತಾಯಿ ಅಂತಂದು ಒಬ್ಬ ಭಕ್ತ ಎಲ್ಲಿಂದನೋ ಈ ಒಂದು ಇಟಗಿ ಬಂಗಾರಪೇಟೆಗೆ ಗ್ರಾಮಕ್ಕೆ ಬಂದು ಇಟಗಿ ಭೀಮಾಂಬಿಕೆಯ ಗುಡಿ ಒಳಗೆ ಆ ಮಗಳನ್ನ ಕುಂದಿರಿಸಿ ಇದೇ ಗುಡಿಗೆ ಮುಂದ್ಗಡೆ ಇರ್ತಕ್ಕಂಥ ಕೆರೆ ಒಳಗಡೆ ಸ್ನಾನ ಮಾಡಿ ಬರ್ತೀನವ, ನೀನು ಅಲ್ಲಿವರೆಗೂ ಈಗ ತಾಯಿ ಅಂತೇಳಿ ಕುತುಬ ಅಂತಂದು ಹೇಳಿ ಕುಂದಿರಿಸಿ ಅವನು ಕೆರೆಗೆ ಹೋಗಿ ಸ್ನಾನ ಮಾಡಿ ಬರೋಷ್ಟರಲ್ಲಿನ ಗುಡಿ ಒಳಗಿಂದ ಮುದುಕಿ ಅವತಾರ ತಾಳಿ ಇಟಗಿ ಭೀಮಾಂಬಿಕೆ ಕೋಲ್ ತೊಗೊಂಡು ಬಂದು ಆ ಹುಡುಗಿಗೆ ಇಲ್ಯಾಕೆ ಕುಂತೀರಿ ಎದ್ದೇಳು ಹುಚ್ಚಿ ಅಂತಂದು ಆಕೆಗೆ ತನ್ನ ಕೋಲಿಂದ ಬಡ ಅಂತಂದು 4-5-6 ಹೊಡೆತ ಹೊಡೆದು ಬಿಡ್ತಾಳ. ಆಕೆ ಆ ಹೊಡೆತ ತಾಳಾರ್ದ ಕಟ್ಟಿಯಿಂದ ಜಿಗಿದು ಓಡಾಕ ಹತ್ತಿ ಬಿಡ್ತಾಳ. ಓಡಿ ಆ ಕೆರೆ ರೋಡ್ನಾಗ ಬಂದ್ಗಡ್ಲೇನ ಅವರಪ್ಪ ಬರ್ತಾ ಇರೋದು ನೋಡಿ ಅಪ್ಪ ಅನ್ಕೊಂತ ಓಡೋಡಿ ಹತ್ಕೊಂತ ಬರ್ತಾಳ. ಅವನು ಮಗಳು ಅಳೋದು ನೋಡಿ ಓಡೋಡಿ ಬಂದು ಅವ ಮಗಳನ್ನ ಔಚ್ಕೊತಾನೆ. ಯಾಕೆ ಬಿ ಅಳ್ತಾ ಇದ್ದೀವಿ, ಯಾರು ಹೊಡೆದ್ರು ಬಿ ಅಂದಾಗ ಯಪ್ಪ ಅಲ್ಲಿ ಗುಡಿಯಾಗ ಹೋಗ್ಬೇಕು ಮುದುಕಿ ಕೋಲಿಂದ ಪಟ್ಟು ಹೊಡೆದಿದ್ದಕ್ಕೆ ನಾನು ಹೆದರಿ ಕಟ್ಟಿಯಿಂದ ಹಾರಿ ಓಡಿ ಬಂದೇನಪ್ಪ ಅನ್ನತ್ಲೆ ಅವಾಗ ಅವನಿಗೆ ಜ್ಞಾನೋದಯ ಆಕತಿ. ಆ ಹೊಡೆತ ಯಾರು ಹೊಡೆದಿಲ್ವಾ, ಇಟಗಿ ಭೀಮಾಂಬಿಕೆನ ಹೊಡೆದಿದ್ದಾಳ ಅಂತಂದು ಆ ಭಕ್ತ ನಂಬಿ ಈ ತಾಯಿ ಶರಣಿ ಇತಿಹಾಸ ಪ್ರತಿಯೊಬ್ಬರಿಗೂ ಆ ಆಶೀರ್ವಾದ ಪಡಿಬೇಕು ಅನ್ನೋಂಥ ಛಲ ಈ ಒಂದು ಭಕ್ತಿ ಈ ಇಟಗಿ ಒಳಗೆ ಬಂಗಾರಪೇಟೆಗೆ ಆಗೈತಿ. ಅದೇ ಥರನ ಈ ಇಟಗಿ ಭೀಮಾಂಬಿಕೆಯ ಕ್ಷೇತ್ರಕ್ಕೆ ಪವಾಡ ಪುರುಷರ ಇತಿಹಾಸಗಾರರಾದಂಥ ಗರಗದ ಮಡವಾಳ ಆಗಿರಲಿ, ಅವಧೂತ ನಾಗಲಿಂಗ ಆಗಿರಲಿ, ಗುರು ಗೋವಿಂದ ಭಟ್ರಾಗಿರಲಿ, ಶರೀಫ್ ಶಿವಯೋಗಿ ಆಗಿರಲಿ, ಹೀಗೆ ಎಲ್ಲ ಪವಾಡ ಪುರುಷರು ಒಂದು ಸಲ ಇಟಗಿ ಭೀಮಾಂಬಿಕೆ ದರ್ಶನಕ್ಕೆ ಬಂದಾಗ ಊರ ಹತ್ತತ್ರ ಬಂದಾಗ ಅಲ್ಲೊಂದು ಆ ಗಿಡದ ಬುಡಕ್ಕೆ ಗಾಂಜಾ ಹೊಡೆದು ಮುಂದೆ ಹೋಗೋಣಪ್ಪ ಗುಡಿಗೆ ಇಟಗಿ ಭೀಮಾಂಬಿಕೆ ದರ್ಶನ ಪಡೆದ್ರಾತಂತಂದು ಒಂದು ಗಿಡದ ನಾಳೆಗೆ ಹೋಗಿ ಅವರು ಚೀಲದಲ್ಲಿದ್ದ ಜೋಳಿಗೆಯಲ್ಲಿದ್ದಂಥದನ್ನು ಆ ಚಿಲಿಮೆ ಮತ್ತು ಪತ್ರಿ ತೆಗೆದು ಹಸನಾಗಿ ಮಾಡಿ ಆ ಚಿಲಿಮೆ ಒಳಗೆ ಪತ್ರಿ ತುಂಬಿ ಇನ್ನೇನು ಕಡ್ಡಿ ಕೆರೆದ ಚಟ ತೀರಿಸ್ಕೊಳ್ಬೇಕನ್ನಂಥ ಕೈ ಹಾಕ್ತಾರೆ. ಬೆಂಕಿ ಪಟ್ಟಣ ಇರೋದಿಲ್ಲ. ಅವಾಗ ಅವರು ಆ ಗದ್ಗೆ ಬಿಟ್ಟು ಹೇಳಕ್ಕೆ ಮನಸ್ಸು ಬರಂಗಿಲ್ಲ. ಯಾಕೆ ನಮ್ಗೆ ಬೆಂಕಿ ಪಟ್ಟಣ ಇವತ್ತು ನಮ್ಮ ಕೈ ಸಿಗಲಿಲ್ಲ, ಇಲ್ಲಿ ಏನೈತಿ ಅಂತ ತಿಳ್ಕೊಂಡಾಗ ಅವಾಗ ಇಟಗಿ ಭೀಮ ಗುಡಿಯಾಗ ಕುಂತು ನೋಡ್ತಾಳ. ನನ್ನ ಭಕ್ತರು ಬಂದಾರ, ಸರಿಪಜ್ಜ ನಾಗಲಿಂಗ ಗೋವಿಂದಜ್ಜ ಮತ್ತು ಈ ಸರಿಪಜ್ಜ ಇವರೆಲ್ಲ ಉದುತ್ತ ಗರ್ಗದ ಮಡಿವಾಳ ಬಂದಾರ ಅಂತಂದು ಅಕ್ಕಿ ಮಡಿಕೆ ತುಂಬನ ಹಸ್ಕೊಂಡಾರ ಆಗ್ಬೇಕಂತಂದು ಆಕೆ ಮಡಿಕೆ ತುಂಬನು ಆ ಅವಲಕ್ಕಿ ಮೊಸರು ತೊಗೊಂಡು ತುಂಬಿಕೊಂಡು ಹಾಕ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಅವ್ರಿದ್ದ ಜಾಗದ ರೋಡ್ನಾಗ ಹೊಂಟಿರ್ತಾಳ. ಆಕೆ ನೋಡಿ ಬೇಯವ್ವ ಅಂತಂದು ನಾಗ್ಲಿಂಗ್ ಕರಿತಾನ. ಆಕೆ ದಾರಿಯಿಂದ ಹೇಳೋದು ಯಾಕ್ರಪ್ಪ ನಳ್ಳ ಕುಂತೀರಿ, ಇಟಗಿಗೆ ಹೋಗಿ ಪ್ರಸಾದ ತಗೊಳ್ರಿ ಅಂತ ಹೇಳಿದಾಗ, ಇಟಗಿಗೆ ಹೋಗಿ ಪ್ರಸಾದ ತಗೊಳ್ರಿ ಭೀಮಮ್ಮ ಅಂತ ಹೇಳಿದಾಗ ಬೇಯವ್ವ ನಮಗೆ ಗದ್ಗೆಯಲ್ಲಿ ಕುಂತೇವಿ, ನಮಗೆ ಗಾಂಜಾ ಹೊಡೆದು ಆ ದರ್ಶನ ಪಡಿಬೇಕನ್ನತ್ತ ಕುಂತೇವೆ ನಾವು, ಅದಕ್ಕೋಸ್ಕರ ನಮಗೆ ಚಿಲ್ಮಿ ತುಂಬಿ ಇಟ್ಟಿದ್ದೀವಿ, ಕಡ್ಡಿ ಕೆರೆದು ಬೆಂಕಿ ಹಚ್ಕೊಂಡು ಚಟ ತೀರಿಸ್ಕೊಳಕ್ಕೆ ಕಡ್ಡಿ ಪಟ್ಟಣ ಇಲ್ಬೇವು, ಕಡ್ಡಿ ಪಟ್ಟಣ ಕೊಡು ಅಂದ ಅವಧೂತ ನಾಗಲಿಂಗ.
ಅವಾಗ ಯಪ್ಪ ಮನೆಗೆ ಬಂದು ಮನೆ ಹತ್ರ ಬಂದು ಕಡ್ಡಿಪಟ್ಟಣ ಕೇಳಿದ್ರೆ ಒಲಿ ಮುಂದೆ ಇದ್ದಿದ್ದು ತಂದು ಕೊಡ್ತಿದ್ದೆ. ಇವತ್ತು ನಾನು ಕಡ್ಡಿಪಟ್ಟಣ ಹೊಲಕ್ಕೆ ಬಂದು ನನಗೇನು ಅವಶ್ಯಕತೆ ಇಪ್ಪ, ನಾನು ಎಲ್ಲಿಂದ ತರಲಿ ಬೆಂಕಿಪಟ್ಟಣ ಅಂದಾಗ ಸರಿಪದ್ ಹೇಳ್ತಾನ, ಯವ್ವ ನೀನು ಕುತ್ಕೊಂಡು ಮಡಿಯಾಗಿ ಬಂದೀಯಾ, ಮಡಿಯಾಗಿ ಕುತ್ಕೊಂಡು ನೀನು 2 ಕಣ್ಣು ಮುಚ್ಚಬೇಯವ್ವ, ನಾವು ಚಟ ತೀರಿಸ್ಕೊತೀವಿ ಅಂದಾಗ, ಆಯ್ತಪ್ಪ ನಮ್ಮ ಮಕ್ಕಳ ಥರ ಇದೀರಿ ಕಣ್ಣು ಮುಚ್ಚೋದು ಕುತ್ಕೊತೀನಿ ಅಂದಾಗ 3ನೇ ಕಣ್ಣಿನಿಂದ ಬೆಂಕಿ ಕೆಂಡು ಬಂದಾಗ ಚಿಲ್ಮೆಗೆ ಬೆಂಕಿ ಹಚ್ಚಿ ಚಟ ತೀರಿಸ್ಕೊಂಡಂಥ ಇತಿಹಾಸ ಈ ಇಟಗಿ ಬಂಗಾರ ಪೇಟೆ ಒಳಗಡೆ ಮೂಡಿ ಬಂದೈತಿ. ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಸಿಗ್ಲಿ ಬಸ್ಸ ಇವತ್ತು ಈ ಬಂಗಾರಪೇಟೆಗೆ ಇಟಗಿ ಗ್ರಾಮಕ್ಕೆ ಆಗಾಗ ಬರ್ತಿರ್ತಾನೆ. ಯಾಕಂದ್ರೆ ಕರ್ನಾಟಕದಾಗ 7 ಸೆಂಟ್ರಲ್ ಜೈಲ್ ಅದಾವೆ, ಕಾರಾಗೃಹಗಳು. ಎಲ್ಲ ಕಾರಾಗೃಹದಲ್ಲಿ ಪ್ರತಿಯೊಬ್ಬ ಗ್ರಾಮದ ಪ್ರಜೆ ಜೈಲು ಒಳಗಡೆ ನನಗೆ ಸಿಕ್ಕಿದ್ದಾರೆ. ಅದೇ ಥರನ ಈ ಇಟಗಿ ಗ್ರಾಮದಾಗನ ಕೊಲೆ ಮಾಡಿ 6-7 ಜನ ಧಾರವಾಡ ಜೈಲಿನಾಗ ಇದ್ದಾಗ ಈ ಇಟಗಿ ಗ್ರಾಮದ ತಂದೆ ತಾಯಿ ಮಾಡಿಕೊಟ್ಟಂಥ ಊಟನ ನಾನು ತಿಂದಿದ್ದೇನೆ. ಈ ಇಟಗಿ ಭೀಮಾಂಬಿಕೆಯ ಪ್ರಸಾದನ ಜೈಲಿನಾಗ ನನಗೆ ತರಿಸಿಕೊಂಡು ತಿಂದಿದ್ದೇನೆ. ಯಾಕಂದರೆ ಇಂಥ ತಾಯಿ ಪವಾಡ ಪುರುಷ ಶರಣಿಯ ಒಂದು ಆಶೀರ್ವಾದ ಮತ್ತು ಇಲ್ಲಿಯ ವ್ಯವಸ್ಥೆ ನೋಡಿ ನನಗೆ ಬೇಜಾರಾಗ್ತೈತಿ. ಯಾಕಂದರೆ ಇವತ್ತು ಅಭಿವೃದ್ಧಿ ಆಗೈತಿ ಅಂತಂದು ಎಷ್ಟೋ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಬಟ್ ಈ ಇಟಗಿ ಭೀಮಾಂಬಿಕೆಯ ಒಂದು ಇತಿಹಾಸನ ನಾನು 30 ವರ್ಷದಿಂದನೂ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇರ್ತೀನಿ, ನೋಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ಪ್ರಸಾದನ ನೋಡಿದರೆ ಅಂದಿನ ಪ್ರಸಾದ ಇಂದಿಗೂ ಮುಂದುವರೆದೈತಿ. ಅದೇ ಥರ ಈ ಅಂದಿನ ಕೆರೆ ಇಂದಿಗೂ ಹಾಗೆ ಉಳಿದ್ಬಿಟ್ಟೈತಿ. ಇಲ್ಲಿ ಎಲ್ಲೆಲ್ಲೋ ಬಂದು ಒಂದೊಂದು ಟೇಬಲ್ ಇಟ್ಕೊಂಡು ಅಲ್ಲೆಲ್ಲ ಬಿಸಿಲಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿ ಬಂದು ಭಕ್ತರಿಗೆ ಪ್ರಸಾದ ಪೂಜೆ ಪುನಸ್ಕಾರಿಗೆ ತೆಂಗಿನಕಾಯಿ ಎಲ್ಲ ಕೊಡೋಂಥ ವ್ಯವಸ್ಥೆ ಐತಿ. ಇಲ್ಲಿ ಯಾವ ಒಂದು ಈ ಇಟಗಿ ಭೀಮಾಂಬಿಕೆಗೆ ಸಂಬಂಧಪಟ್ಟಂಥ ಒಂದು ಅಂಗಡಿಗಳು ಇಲ್ಲಿ ಉದ್ಭವ ಆಗಬೇಕು, ಮಳಿಗೆಗಳಾಗಬೇಕು ಮತ್ತು ಇಲ್ಲಿ ವಾಸ್ತವ್ಯ ಉಳಿಲಿಕ್ಕೆ ಒಂದು ದೊಡ್ಡ ಸಭಾಭವನ ಆಗಬೇಕು ಬಂದು ಭಕ್ತರಿಗೆ. ಮತ್ತು ಈ ಕೆರೆ ಅಭಿವೃದ್ಧಿ ಆಗಬೇಕು. ಪಂಚಾಯತಿಯಿಂದ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ, ಇದು ಅನುದಾನದಿಂದ ಅಭಿವೃದ್ಧಿ ಆಗಬೇಕು. ಈ ಒಂದು ಕ್ಷೇತ್ರಕ್ಕೂ ಒಂದು 5-6 ಕೋಟಿ ಕೊಡ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಇವತ್ತು ಈ ಶಿವಶರಣಿ ಇಟಗಿ ಭೀಮಾಂಬಿಕೆ ಕ್ಷೇತ್ರದ ಭಕ್ತರು ಜನಸಾಗರ ಅದಾರ. ಬಂದು ಭಕ್ತರಿಗೆ ಇವತ್ತಿಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲದ್ರಿಂದ ನಾನಿವತ್ತು ಈ ಬೇಡಿಕೆಯನ್ನು ಇಟ್ಟಿದ್ದೀನಿ. ಕುರುಬಕುಲದ ರೇವಣ ಸಿದ್ಧನ ಒಂದು ಶರಣಿಯ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಈ ಸಿಗ್ಲಿ ಬಸ್ಸ ಈಗ 2ನೇ ಸಲ ನಾನು ಪಬ್ಲಿಕ್ ಮಾಡ್ತಾ ಇರೋದು. 3ನೇ ಸಲಕ್ಕೆ ಇಟಗಿ ಭೀಮಾಂಬಿಕೆ ಕ್ಷೇತ್ರದಲ್ಲಿರ್ತಕ್ಕಂಥ ಟವರ್ ಹತ್ಯಾದ್ರೂ ಈ ಅಭಿವೃದ್ಧಿ ಮಾಡಲಿಕ್ಕೆ ಈ ಸಿಗ್ಲಿ ಬಸ್ಸ ಮುಂದುವರಿತಾನ. ಈ ಒಂದು ಕ್ಷೇತ್ರಕ್ಕೆ ನಂದು ಒಂದು 10,000 ರೂಪಾಯಿ ಅನುದಾನ ನಾನು ಮುಂದಿನ ದಿನಗಳಲ್ಲಿ ಬಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಒಂದು 10,000 ಕೊಡ್ತೀನಿ. ಪ್ರತಿ ಭಕ್ತರು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಇಲ್ಲಿ ನಮ್ಮ ವ್ಯವಸ್ಥೆಗೋಸ್ಕರ, ಇಲ್ಲಿ ಬದುಕ್ತಕ್ಕಂಥ ಅಂಗಡಿ ಮಾಲೀಕರಿಗೋಸ್ಕರ ಇಲ್ಲಿ ಅಭಿವೃದ್ಧಿ ಆಗಬೇಕು, ಅನುದಾನ ಸರ್ಕಾರ ಕೊಡಬೇಕಂತಂದು ಮುಂದಿನ ದಿನಗಳಲ್ಲಿ ಸತ್ಯವಾಗಿ ಹೋರಾಟ ಮಾಡಿ ಈ ಇಟಗಿ ಭೀಮಾಂಬಿಕೆಯನ್ನು ಬಂಗಾರಪೇಟೆಗೆ ಥರ ನೋಡಬೇಕು ಅಂತ ನನ್ನ ಬೇಡಿಕೆ ಇದೆ. ಯಾಕಂದರೆ ಇವತ್ತು ನಾವು ಎಲ್ಲ ಗ್ರಾಮ ಪಂಚಾಯತಿಗಳು ತಗೊಳ್ಳಿ, ಓಟ್ ಹಾಕಿ 5 ದಿನ ಅಷ್ಟೇ 10-13 ದಿನಕ್ಕೆ ಹಂಗೆ ಪಂಚಾಯತಿ ಮೇಲೆ ಎಲ್ಲರಿಗೂ ಪ್ರೀತಿ ಇರ್ತೈತಿ 3 ದಿನ. ಆಮೇಲೆ 4ನೇ ದಿನಕ್ಕೆ ಪಂಚಾಯತಿ ಹತ್ರ ಹೋಗಿ ನಮ್ಮ ಕಷ್ಟನೇ ಕೇಳ್ಕೊಳಂಗಿಲ್ಲ. ನಾವು ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಬರ್ತೀವಿ, ರೊಕ್ಕ ಕಳ್ಕೊತೀವಿ, ಬರ್ತೀವಿ. ಆದರೆ ಪಂಚಾಯತಿಯಿಂದ ಯಾವ ಅಭಿವೃದ್ಧಿ ಆಗ್ತಾಯಿಲ್ಲ. ನಿಮ್ಮ ಕ್ಷೇತ್ರದ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿಗೋಸ್ಕರ ಒಳ್ಳೆಯವ್ರನ್ನ ಆಯ್ಕೆ ಮಾಡಿರಿ. SLC ಓದಿರ್ಬೇಕವ್ರು. ಕಲ್ಲವ್ವ ಮಲ್ಲವ್ವ ಬೇಳೆವನ್ನು ನಿಂದ್ರಿಸ್ಬೇಡ್ರಿ, ಮಲ್ಲಪ್ಪ ಕಲ್ಲಪ್ಪ ಇವನು ಕುಂದಿರಿಸ್ಬೇಡ್ರಿ. ಯಾಕಂದರೆ ಹೆಣ್ರು ಗೆದ್ದು ಬರ್ತಾರೆ, ಗಂಡ್ರು ಆಳ್ತಾರೆ, ಹೌದಲ್ಲ? ಅವ್ರಿಗೆ ತಾಲೂಕು ಕ್ಷೇತ್ರದ ಶಾಸಕ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಇವತ್ತು ಅದು ಶಾಸನದ ನೀತಿ ನಿಯಮಗಳು ಪಾಠ ಗೊತ್ತಿರೋದಿಲ್ಲ. ಅಂಥವ್ರಿಗೆಲ್ಲ ಈ ಸ್ಥಾನ ಕೊಟ್ಟು ಈ ಊರನ್ನೆಲ್ಲ ಗೊಬ್ಬೆಬ್ಸೋದಕ್ಕಿಂತ ಅಭಿವೃದ್ಧಿ ಗ್ರಾಮಗಳನ್ನು ಮಾಡಬೇಕಂತಂದು ಇವತ್ತು ಉತ್ತರ ಕರ್ನಾಟಕ ಗದಗ ಗದ್ದಿಗೆ ಇಟಗಿ ಬಂಗಾರಪೇಟೆಗೆ ಗ್ರಾಮದೊಳಗೆ ಸತ್ಯ ಹೇಳ್ತಾ ಇದ್ದೀನಿ. ಸಿಗ್ಲಿ ಬಸ್ಸನ್ನು ನಂಬಿ
ಸರ್ವ ಭಕ್ತರು ಮತ್ತು ಈ ಸರ್ಕಾರಗಳು ಈ ಇಟಗಿ ಭೀಮಾಂಬಿಕೆ ಕ್ಷೇತ್ರದ ಕಡೆ ಸ್ವಲ್ಪ ಗಮನ ಕೊಟ್ಟು ಅನುದಾನ ಕೊಟ್ಟು ಈ ಕ್ಷೇತ್ರನ ಅತಿ ದೊಡ್ಡ ಕ್ಷೇತ್ರವನ್ನಾಗಿ ಮಾಡಿಕೊಡ್ಬೇಕನ್ನೋದು ಈ ಸಿಗ್ಲಿ ಬಸ್ಸನ ಆಸೆ ಐತಿ. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನ ಬೆಳಕಿಗೆ ಚೆಲ್ಲಾರೋ. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನ ಬೆಳಕಿಗೆ ಚೆಲ್ಲಾರೋ. ಕುರಿಗಳ ಮೇಸುತ್ತ ಬೀರಪ್ಪನ ದೇಶವ ಸುತ್ತಾರೋ, ಕುರಿಗಳ ಮೇಸುತ್ತ ಬೀರಪ್ಪನ ದೇಶವ ಸುತ್ತಾರೋ. ಕೋಶವ ಓದುತ್ತ ನಾಡಿಗೆ ಬೆಳಕನ್ನು ಚೆಲ್ಲುತ್ತ ಮೆರೆದಾರು. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ ಬೆಳಕಿಗೆ ಚೆಲ್ಲಾರು. ವರ್ಷಕ್ಕೊಮ್ಮೆ ಮೈಲಾರ ಲಿಂಗನ ಕಾಣಿಕೆ ಒಪ್ಪ್ಯಾರೋ, ವರ್ಷಕ್ಕೊಮ್ಮೆ ಮೈಲಾರ ಲಿಂಗನ ಕಾಣಿಕೆ ಒಪ್ಪ್ಯಾರೋ. ಹತ್ತು ಹುಣ್ಣಿಮೆ ಗುಡ್ಡದ ಮಾಂತನ ಮನದಲ್ಲಿ ಗೈದಾರು. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ ಬೆಳಕಿಗೆ ಚೆಲ್ಲಾರು. ಹಕ್ಕ ಬುಕ್ಕ ಹುಚ್ಚ ಕುರುಬರು ರಾಜ್ಯವ ಕಟ್ಟ್ಯಾರೋ, ಹಕ್ಕ ಬುಕ್ಕ ಹುಚ್ಚ ಕುರುಬರು ರಾಜವ ಕಟ್ಟ್ಯಾರೋ. ಕೋಶವನೋದುತ ರಾಜವನಾಳುತ್ತ ಮೆರೆಯುತ್ತ ಹೊಂಟಾರೋ. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನು ಬೆಳಕಿಗೆ ಚೆಲ್ಲಾರೋ. ಹಂಗ ಕನಕದಾಸ, ಕಾಳಿದಾಸ, ಚಂದ್ರಗುಪ್ತ ಮೌರ್ಯ, ಸಾಮ್ರಾಟ್ ಅಶೋಕ, ಅಲ್ಲದೆ ಇಟಗಿ ಭೀಮಾಂಬಿಕೆ ಶರಣಿ, ಇಟಗಿ ಭೀಮಾಂಬಿಕೆ, ಲಡ್ಡು ಮುತ್ಯ, ಬಾಳು ಮುತ್ಯ, ಎಲ್ಲ ಲಿಂಗ ಒಂದೇ ಲಿಂಗ, ಮೈಲಾರ ಲಿಂಗ, ಗುಡ್ಡದ ಮಾಂತ, ಗಂಗೆ ಮಾಳವ, ತುಪ್ಪದ ಮಾಳವ, ಹೆಗ್ಗಯ್ಯ, ಜುಂಜಯ್ಯ, ರಣದವ್ವ, ಅಷ್ಟೇ ಸಂಗೊಳ್ಳಿ ರಾಯಣ್ಣ, ಮಾಲಿಂಗರಾಯ, ಮುಗುಳ್ಕೋಡು ಮುತ್ಯನಂತ, ಲಡ್ಡು ಮುತ್ಯ, ಬಾಳು ಮುತ್ಯ, ಎಲ್ಲ ಮುತ್ಯಗಳು ಕುರುಬ ಕುಲದ ಇತಿಹಾಸ ಐತಿ. ಕುರುಬ ಗುಡ್ಡದ ಮೇಲೆ ಕಂಬಳಿ ಬೀಸಿದ್ರೆ ಮಾಲಿಂಗರಾಯ ಮಳೆ ಬರ್ತಿತ್ತು, ಇದು ಇತಿಹಾಸ. ಅದೇ ಕುರುಬ ಹೊಲದಲ್ಲಿ ಕುರಿ ಇಕ್ಕಿ ಉಚ್ಚಿ ವಹಿಸಿದ್ರೆ ಭೂಮಿ ಫಸಲು ಬರ್ತಿತ್ತು, ಅದಕ್ಕೆ ಕುರುಬನ ಆಶೀರ್ವಾದ ಐತಿ. ಅದೇ ಥರ ಯಾವುದೇ ಒಂದು ಅಂಗಡಿಗೆ ಹೋಗಿ ನಾವು ಮೊದಲು ವ್ಯಾಪಾರ ಮಾಡಿದ್ರೆ ಕುರುಬನ ಬೋಡಿಗೆ ಅಂತಂದು ಕಮ್ಮಿಯಾಗಿ ರೇಟ್ನಲ್ಲಿ ಕೊಡ್ತಿದ್ರು, ಇಲ್ಲ ಅನ್ಬಾರ್ದು ಅಂತಂದು. ಹಂಗೆ ಈ ಮೈಲಾರ ಲಿಂಗಪ್ಪನ ವರ್ಷಕ್ಕೆ ಒಂದು ಕಾಣಿಕ ಒಪ್ಪಿಗೆ ಬೇಕು. ಅದೇ ಥರ ಸಿಗ್ಲಿ ಬಸ್ಸಿನ ಬೇಡಿಕೆಗೆ ನೀವು ಒಪ್ಪಿ ಅನುದಾನ ಕೊಡಬೇಕು. ಇಲ್ಲ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಈ ಇಟಗಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಪ್ರತಿಯೊಬ್ಬ ಭಕ್ತರು ಈ ಕುಲದೇವತೆ ಅಷ್ಟೇ ಅಲ್ಲ, ಈ ಎಲ್ಲ ಧರ್ಮದ ದೇವತೆ ಈ ಇಟಗಿ ಭೀಮಾಂಬಿಕೆ ಅಂತಂದು ಇಟಗಿ ಭೀಮಾಂಬಿಕೆ ಮಗ ಆಗಿ ಸತ್ಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಭೀಮ್, ಜೈ ಶ್ರೀರಾಮ್.